ಮೀಸಲಾತಿಯನ್ನೇ ಆ ಸಮುದಾಯಗಳಿಗೆ ಸಿಗದ ಹಾಗೆಯೇ ವ್ಯವಸ್ಥಿತ ಕುತಂತ್ರವನ್ನು ಮಾಡಿ ದಿಕ್ಕು ತಪ್ಪಿಸಲ್ಕತ್ತಿದ್ದು ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ. SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಯಾವುದೇ ಕಾರಣಕ್ಕೆ ಅವರಿಗೆ ಕೆಲಸ ಸಿಗಲಾರ್ದಂಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ವ್ಯವಸ್ಥೆಯನ್ನು ನಡೀಬೇಕಾಗಿದೆ. ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಎಲ್ಲರಿಗೆ ಸಮಾನವಾದಂಥ ಅವಕಾಶಗಳನ್ನು ಸಿಗಬೇಕಾಗಿತ್ತು. ಆ ಹಕ್ಕನ್ನು ಸಿಗಲಿ ಅಂತಕ್ಕಂಥದ್ದು ನನ್ನ ಆಗ್ರಹ. ಅಂದರೆ ದುರ್ಬಲ ವರ್ಗದ, ಶೋಷಿತ ವರ್ಗದ ಜನ ಮುಂದೆ ಬರಲಿ ಅಂಥೇಳಿನೇ ಮೀಸಲಾತಿ ತಂದಿರುವಂಥದ್ದು. ಮೀಸಲಾತಿಯನ್ನೇ ಆ ಸಮುದಾಯಗಳಿಗೆ ಸಿಗದ ಹಾಗೆಯೇ ವ್ಯವಸ್ಥಿತ ಕುತಂತ್ರವನ್ನು ಮಾಡಿ ದಿಕ್ಕು ತಪ್ಪಿಸಲ್ಕತ್ತಿದ್ದು ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ. ಅದು ವಿಶೇಷವಾಗಿ ಶಾಸಕರು ಮತ್ತು ಶಾಸಕರ ಸುಪುತ್ರರು ಹೆಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ SC STಗಳಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಟೆಂಡರಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದಾರೆ. 2 ಕೋಟಿವರೆಗೂ 18%, ಎಕ್ಸಾಂಪಲ್ ಆಗಿ ಒಂದು 100 ಕೋಟಿ ರೂಪಾಯಿ ಟೆಂಡರನ್ನು ಕರೆದ್ರೆ ಅವರಿಗೆ 18%ಅನ್ನು SC ST ಅವರಿಗೆ ಕೊಡಬೇಕು ಅಂತೇಳಿ ಮೀಸಲಾಗಿ ಇಟ್ಟಿದ್ದಾರೆ. ಇಲ್ಲಿ ತನಕ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಕೊಡಿಸೋರು? ವ್ಯವಸ್ಥಿತವಾಗಿ 2023ರಿಂದ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ನನಗನ್ನಿಸ್ತದೆ ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿಯಷ್ಟು ಕೆಲಸವನ್ನು SC ಮತ್ತು ST ಕಾಂಟ್ರಾಕ್ಟ್ಗಳಿಗೆ, ಗುತ್ತಿಗೆದಾರರಿಗೆ ಸಿಗಬೇಕಾಗಿತ್ತು. ಅದು ಸಿಗಲಾರ್ದಂಗೆ ಈ SC ಮತ್ತು ST ಸಮುದಾಯಕ್ಕೆ ಮಹಾ ದೊಡ್ಡ ಅನ್ಯಾಯ ಮತ್ತು ಮೋಸವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇವರು ಮಾತನಾಡಲಿಕ್ಕೆ ತಯಾರಿಲ್ಲ. ವಿಶೇಷವಾಗಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಅವ್ರದ್ದೊಂದಿಷ್ಟು ಬೆಟಾಲಿಯನ್ ಇದೆಯಲ್ಲ, ಅವ್ರಿಗೆ ಆಪ್ತರು, ಅವರೆಲ್ಲ ಸೇರಿಕೊಂಡು ಈ ಸಮುದಾಯಕ್ಕೆ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಕಡೆಗೆ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ KKRDB ಆಗಿರ್ಬೋದು, ಬೇರೆ ಬೇರೆ ಅನುದಾನಗಳನ್ನಾಗಿರ್ಬೋದು, ಏನು ಮಾಡಿದ್ದಾನೆ ಅಂದರೆ 150 ಕೋಟಿಯಷ್ಟು ಕೆಲಸಗಳನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಲ್ಯಾಂಡರ್ KRDL ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೆ ರಿಸರ್ವೇಷನ್ ಇರಲ್ಲ, ಅಲ್ಲಿ ಅಗ್ರಿಮೆಂಟ್ ಇರಲ್ಲ. ಅದು ನಾನ್ ಟೆಂಡರಿಂಗ್ ಏಜೆನ್ಸಿಯವ್ರಿಗೆ ಕೊಟ್ಟಿರುವಂಥ ಕೆಲಸ. ಅಲ್ಲಿ 2 ಕೋಟಿ ಒಳಗಿದ್ದೀವಿ. ಒಂದು ವೇಳೆ 2 ಕೋಟಿ ಒಳಗಿದ್ದೀವಿ ವರ್ಕನ್ನು PWDಗೋ RDPRಕ್ಕೋ ಬೇರೆ ಡಿಪಾರ್ಟ್ಮೆಂಟ್ ಟೆಂಡರಿಂಗ್ ಆಗಿದ್ರೆ 150 ಕೋಟಿಯಲ್ಲಿ ಹತ್ತತ್ರ 25ರಿಂದ 27 ಕೋಟಿ ರೂಪಾಯಿ ಕೆಲಸವನ್ನು SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಸಿಗ್ತಿತ್ತು. ಅದನ್ನು ಒಂದು ಕಡೆಗೆ ತಪ್ಪಿಸಿದ್ರು. ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಮುಟ್ಲಿಕ್ಕೆ ಬಂದರೆ ರಕ್ತಪಾತ ಆಗ್ತದೆ ಅಂತ. ಮತ್ತು ಸಂವಿಧಾನ ಉಲ್ಲಂಘನೆ ಮಾಡ್ಲಿಕ್ಕತ್ತಿದ್ದು ನೀವೇ ಅಲ್ಲ, ಯಾರಿಗೆ ರಕ್ತಪಾತ ಮಾಡ್ತೀರಿ? ನಾನು ಹೇಳುತ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ನನಗೆ ಜಾತಿಯ ಸಂಘರ್ಷಗಳು ಇನ್ನೊಂದಲ್ಲ, ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ವ್ಯವಸ್ಥೆಯನ್ನು ನಡೀಬೇಕಾಗಿದೆ. ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಎಲ್ಲರಿಗೆ ಸಮಾನವಾದಂಥ ಅವಕಾಶಗಳನ್ನು ಸಿಗಬೇಕಾಗಿತ್ತು. ಆ ಹಕ್ಕನ್ನು ಸಿಗಲಿ ಅಂತಕ್ಕಂಥದ್ದು ನನ್ನ ಆಗ್ರಹ. ನಾನು ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಯಾವುದೇ ಕಾರಣಕ್ಕೆ ಅವರಿಗೆ ಕೆಲಸ ಸಿಗಲಾರ್ದಂಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅವರಿಗೆ ನೀವು ಕೆಲಸ ಕೊಡಿಸ್ತಕ್ಕಂಥ ಆ ಮೀಸಲಾತಿಯನ್ನು ಜಾರಿಗೆ ಬರ್ತಕ್ಕಂಥ 18% SC ST ಕಾಂಟ್ರಾಕ್ಟರ್ಗಳಿಗೆ ಏನು ಕೆಲಸ ಮೀಸಲಿರಬೇಕಲ್ಲ, ಅದು ಕೊಡಿಸ್ತಕ್ಕಂಥ ಕೆಲಸ ನೀವು ದಯವಿಟ್ಟು ಮಾಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾನು ಹೋರಾಟಕ್ಕೆ ಅಣಿ ಆಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. SCB TSP ಕೊಡಬೇಕಂತ ಅವ್ರು ಇಡ್ತಾರೆ. ಬಟ್ ಆ ಅನುದಾನ ಹ್ಯಾಂಗೆ ದುರ್ಬಳಕೆ ಮಾಡಬೇಕು ಅಂತೇಳಿ ಇವ್ರಿಗೆ ಚೆನ್ನಾಗಿ ಗೊತ್ತದೆ. ಅವ್ರಿಗೆ ಅಧಿಕಾರಿಗಳ ಜೊತೆ ಅವ್ರ ಜೊತೆ ಅಧಿಕಾರಿಗಳನ್ನು ಶಾಮೀಲಾಗಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಮಾಡ್ಯಾರ. ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲದಿದ್ದರೆ ದೊಡ್ಡ ಹೋರಾಟವನ್ನು ನಾವು ಮುಂದೆ ರೂಪಿಸ್ಕೋತೀವಿ ಅಂತಕ್ಕಂಥ ವಿಚಾರ ನಮಗೆ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.